ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡ ಸಿರಿನಾಡು ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಥೆ ಮಂಗ ಮತ್ತು ಮನುಷ್ಯ ಮಾತಾಡ್ತಾ ಇರ್ತಕ್ಕಂಥದ್ದು. ಅಂದರೆ ದುರ್ಗಸಿಂಹನ ಪಂಚತಂತ್ರ ಕಥೆಗಳಲ್ಲಿ ಪ್ರಾಣಿಗಳು ಹೇಗೆ ಮಾತಾಡ್ತಾವ, ಅದೇ ರೀತಿ ಇಲ್ಲಿ ಕೂಡ ನಮ್ಮ ಗದ್ದೆಯಲ್ಲಿ ಪ್ರಾಣಿಗಳ ಜೊತೆ ಮನುಷ್ಯರು ಮಾತಾಡಿದ್ದು ಒಂದು ಸಂದರ್ಭ ಇದೆ. ಅದನ್ನು ನಾವು ಮುಂದಿನ ಕಥೆಯಲ್ಲಿ ಗಮನಿಸೋಣ. ಒಂದು ಸರಿ ಒಬ್ಬ ಮನುಷ್ಯ ಕಾಡಿನಲ್ಲಿ ಯಾವುದೋ ಕೆಲಸಕ್ಕೆ ಬಂದಿದ್ದ. ಆದರೆ ಅವನಿಗೆ ಹುಲಿ ನೋಡಿ ಬೆನ್ನಟ್ಟು ಬಿತ್ತು. ಬೆನ್ನಟ್ಟಿದ ಕೂಡಲೇ ಓಡೋಕ್ಕೆ ಶುರು ಮಾಡ್ದ. ಸ್ವಲ್ಪ ದೂರ ಆಯಿತು ಹುಲಿ. ಓಡಿ ಓಡಿ ಸಾಕಾಗಿಬಿಡ್ತೀವಿ ಅವನಿಗೆ. ಅದರಲ್ಲಿ ಒಂದು ಮರದ ಮೇಲೆ ಮಂಗ ಕೂತ್ಕೊಂಡಿತ್ತು. ಆ ಮಂಗ ಹೇಳ್ತು, ನೀ ಎಷ್ಟು ಓಡಿದ್ರು ನಿನ್ಗೆ ಬಿಡಂಗಿಲ್ಲದು, ಮರವನ್ನು ಹತ್ತು, ನೀ ಬದುಕಬೇಕಾಗಿತ್ತು, ಪ್ರಾಣ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ಮರ ಹತ್ತು ಕೂತ್ಕೋಬಾ, ಇಲ್ಲ ಬರೋಬ್ಬರಿ ಆಗ್ತದ. ಸರಿ ಅಂದ್ಕೊಂಡು ಇದು ಹೇಳೋದು ಕರೆಕ್ಟ್ ಅದ ಅಂದ್ಕೊಂಡು ಆ ಮನುಷ್ಯ ಏನು ಮಾಡ್ದ, ಪಟ ಲಘು ಬಗ್ಗೆ ಅಂತ ಮರ ಹತ್ಕೊಂಡು ಕೂತ್ಕೊಂಡ್ಬಿಟ್ಟ. ಮುಖ ಎಲ್ಲ ಬಾಡಿ ಹೋಗಿತ್ತು. ಅದಕ್ಕೆ ಆ ಮಂಗ ಅಂತೂ, ಪಾಪ ನಿನಗೆ ಹಸಿವಾಗಿರಬೇಕು, ಒಂದಿಷ್ಟು ನಾ ಹಣ್ಣು ಗಿಣ್ಣು ತಂದು ಕೊಡ್ತೀನಿ ತಗೋ ಅಂದ್ಕೊಂಡು ಬೇರೆ ಬೇರೆ ಮರಗಳೆಲ್ಲ ಎಲ್ಲೆಲ್ಲ ಹಣ್ಣುಗಳಿದ್ದು ಆ ಹಣ್ಣುಗಳ ಮರಕ್ಕೆಲ್ಲ ಹೋಗಿ ಹಣ್ಣುಗಳೆಲ್ಲ ತಂದು ಅವನಿಗೆ ತಿನ್ನಕ್ಕೆ ಕೊಡ್ತು. ಹೊಟ್ಟೆ ತುಂಬ ತಿಂದುಬಿಟ್ಟ. ಹಣ್ಣೆಲ್ಲ ತಿಂದು ಸಮಾಧಾನ ಆಗಿದ್ದ. ಇನ್ನೇನು ಸಂಜೆ ಹೊತ್ತಿತ್ತು, ಹಂಗೋ ಹಿಂಗೆ ಅನ್ನೋದ್ರೆ ರಾತ್ರಿ ಆಗಿಬಿಡ್ತು. ಮಂಗ ಒಂದು ಮಾತು ಹೇಳ್ತದ, ನೋಡು ನೀ 12 ಗಂಟೆ ತನಕ ಮಲ್ಕೊಂಬಿಡು, ನಾನು ಎಚ್ಚರ ಇರ್ತೀನಿ. 12 ಗಂಟೆಯಿಂದ ನಾ ಮಲ್ಕೋತೀನಿ, ನೀನು ಎಚ್ಚರ ಇರಬೇಕು, ಗೊತ್ತಾಯ್ತಾ ಅಂತ. ಸರಿ ಅಂತ ತಿಳ್ಕೊಂಡು ಆವಾಗ ಮನುಷ್ಯ ಒಪ್ಕೊಂಡ, ಮಲ್ಕೊಂಡ್ಬಿಟ್ಟು. ಮಲ್ಕೊಂಡು ಕೂಡಲೇ ಕೆಳಗಿರ್ತಕ್ಕಂಥ ಹುಲಿ ಸುಮ್ಮನೆ ಇರಬೇಕಿಲ್ಲ, ಅದು ಮಂಗನ ಜೊತೆ ಮಾತಾಡ್ತದೆ. ಏ ಮಂಗ, ಮನುಷ್ಯರು ಭಾಳ ದುಷ್ಟಿ ಇರ್ತಾರೆ, ಅಂಥವ್ರು ಸವಾಸ ಮಾಡಬೇಡ, ಅವ್ರಿಗೆ ಹಚ್ಕೊಬೇಡ ನೀನು, ನನಗೆ ಹೊಟ್ಟೆ ಹಸಿವಾಗ್ಯದ, ಒಂದು ಜಾಡ್ಸ್ ಹೋದ ಕೆಡೋಗ್ಬಿಡೋ ಮಲ್ಕೊಂಡನೀಗ, ನಾನು ತಿಂದು ಹೋಗ್ತೀನಿ. ನಾವೆಲ್ಲ ಕಾಡು ಪ್ರಾಣಿಗಳು ಒಂದೇ ಇರಬೇಕಲ್ಲ, ನಮಗೆಲ್ಲ ಹಸಿವಾಗಿದೆ, ನೀನು ಸಹಾಯ ಮಾಡೋದಿಲ್ಲೇನು. ಆವಾಗ ಮಂಗ ಅಂತೂ ಇಲ್ಲಿಲ್ಲ, ನಾನು ಈ ಕೈಯಿಂದ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಮುಂದೂ ಮಾಡೋಂಗಿಲ್ಲ. ಅದಕ್ಕೆ ಅವನಿಗೆಲ್ಲ ಕರೆದು ಮಾಡಿ ಇಲ್ಲಿ ಕೂಡಿಸ್ಕೊಂಡು ಹಣ್ಣೆಲ್ಲ ತಂದ್ಕೊಂಡು ಇಷ್ಟೆಲ್ಲ ಉಪಕಾರ ಮಾಡೀನಿ, ಮತ್ತು ಅವನಿಗೆ ಇದೇ ಕೈಲಿ ಅಪಕಾರ ಮಾಡಂತೀನಿ, ನನಗೆ ಇದು ಖಂಡಿತ ಸಾಧ್ಯ ಇಲ್ಲ, ನಾನು ಮಾಡೋಂಗಿಲ್ಲ ಅಂತ ಹೇಳ್ತು. ಆಯಿತು ನೋಡು ಅಂತ ಹೇಳ್ಕೊಂಡು ಹುಲಿ ಹೇಳಿ ಸುಮ್ಮ ಕೂತ್ಕೊಂಡ್ಬಿಡ್ತು. ಇನ್ನೇನು 12 ಗಂಟೆ ಆಯಿತು. ಮನುಷ್ಯಗೆ ಮೆಲ್ಲಗೆ ಎಚ್ಚರಿಕೆ ಮಾಡ್ತು ಮಂಗ, ಏ ನೀನೀಗ ಎಚ್ಚರಿರು, ನಾನು ಮಲ್ಕೋತೀನಿ. ಸರಿ ಅಂತ ತಿಳ್ಕೊಂಡು ಮಂಗ ಮಲ್ಕೊಂಡ್ಬಿಡ್ತು. ಮನುಷ್ಯ ಎಚ್ಚರಿಕೆ ಕೂತ್ಕೊಂಡ. ಆವಾಗ ಹುಲಿ ಏನು ಹೇಳ್ತದೆ, ಏ ಮನುಷ್ಯ, ನಿನಗೆ ಮನೆಗೆ ಹೋಗ್ಬೇಕಾಗ್ಯದಿಲ್ಲ, ನಿನಗೆ ಊರಿಗೆ ಹೋಗೋದು ಅದನ ಇಲ್ಲ? ಹ್ಞೂ ಹೋಗ್ಬೇಕಾಗ್ಯದ. ಆದ್ರೆ ನಾ ಹೇಳಿದ ಒಂದು ಕೆಲಸ ಮಾಡ್ತಿ, ಹೇಳಿ ಏನದದು? ಅಲ್ಲ, ಒಳ್ಳೆ ಉಪಾಯ ಹೇಳ್ತೀನಿ ನಿನಗೆ, ಆರಾಮಾಗಿ ಮನೆಗೆ ಹೋಗ್ಬೋದು ನೀನು, ನಾನು ಜಲ್ದಿ ಹೋಗ್ಬಿಡ್ತೀನಿ ಇಲ್ಲಿ. ಏನದು? ಅಲ್ಲ, ಮಂಗ ಮಲ್ಕೊಂಡ್ಬಿಟ್ಟದು, ನಿದ್ದೆ ಹತ್ತದ, ನನಗಂತೂ ಹೊಟ್ಟೆ ಹಸಿವಾಗ್ಯದ, ನೀ ಜಾಡಿಸಿ ಒದ್ದು ಅದನ್ನು ಕೆಳಗೆ ಬೀಳಿಸ್ಬೇಕು, ನಾನು ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗಿಬಿಡ್ತೀನಿ, ನೀ ಆರಾಮಾಗಿ ನೀರು ಪಾಡಿಗೆ ನೀ ಊರಿಗೆ ಹೋಗ್ಬೋದು, ನಿಮ್ಮ ಮನೆಗೆ ಹೋಗ್ಬೋದು ಅಂದ್ಕೊಳ್ಳೆ. ಮನುಷ್ಯ ಏನದ, ವಾ ಎಷ್ಟು ಒಳ್ಳೆಯ ಐಡಿಯಾ ಹೇಳಿದೆಲ್ಲ, ಭಾಳ ಒಳ್ಳೆಯ ಉಪಾಯ ಹೇಳಿದ್ ನೋಡು ಅಂದವನೇ ಏನು ಮಾಡ್ದೆ, ಕಾಲೆತ್ತು ಜಾಡಿಸಿ ಒದ್ದೇ ಬಿಟ್ಟದು. ಮಂಗ ಏನು ಮಾಡ್ದು ಪಾಪ, ನೋಡ್ರಿ ಮಂಗಗ ಅದು ಮರನೇ ಮನೆ ಇದ್ದಂಗೆ ರೀ, ಅಲ್ಲೇ ಹುಡ್ತಾವ ಅಲ್ಲೇ ಬೆಳಿತಾವ, ಓಕೆನು ಅದಕ್ಕೆ ಬೀಳ್ತಾ ಮತ್ತೊಂದು ಟೊಂಗೆ ಹಿಡ್ಕೊಂಡು ಅದು ಮೇಲ್ಗಡೆ ಬಂದುಬಿಡ್ತು. ಎಷ್ಟು ನಿದ್ದೆಯೊಳಗಿದ್ರು ಕೂಡ ಮಂಗಗಳು ಕೆಳಗೆ ಬೀಳೋದಿಲ್ಲ. ಹಾಗಾಗಿ ಮಂಗ ಮೇಲೆ ಬಂದು ಕೂತು ಅವಾಗ ಹೇಳ್ತು, ಎಂಥ ದುಷ್ಟ ಮನುಷ್ಯ ಇದ್ದೆ ನೀನು. ಹುಲಿ ನನಗೆ ಮೊದಲೇ ಹೇಳಿದ್ದು, ಮನುಷ್ಯರಿಗೆ ಹಚ್ಕೋಬೇಡ, ಭಾಳ ದುಷ್ಟ ಇರ್ತಾರೆ ಜನ ಅವರೆಲ್ಲ ಅಂತೇಳಿ. ಯಾಕಂದ್ರೆ ಉಪಕಾರ ಗಾಡಿಗಳು ಎಲ್ಲ ಪ್ರಾಣಿಗಳೆಲ್ಲ ಒಂದಾಗಿ ಬದುಕ್ತಾವ, ಕಾಡು ಪ್ರಾಣಿಗಳೆಲ್ಲ. ಆದ್ರೆ ಮನುಷ್ಯನೇ ದ್ವೇಷ ಮಾಡ್ತಾನೆ. ಅದಕ್ಕೆ ನೀವು ಪ್ರಾಣಿಗಳಿಗೆ ಭೀ ದ್ವೇಷ ಮಾಡೋಕೆ ಕಲ್ತಿದ್ದಿಲ್ಲ ನೀನು. ಥೋ, ಎಲ್ಲ ಬುದ್ಧಿವಂತ ಮನುಷ್ಯ ಅಂತಾರೆ, ಏನು ಓದ್ಕೊಂಡಿದೆ ಅಂತ, ಏನು ನೀ ಇಷ್ಟು ಕ್ರೂರ ಇದೆ ಅಂತ ನನಗೆ ಗೊತ್ತಿಲ್ಲ. ನೀ ಪ್ರಾಣಿಗಳಿಗಿಂತಲೂ ಕ್ರೂರ, ನೀನು ಮನುಷ್ಯನೇ ಎಲ್ಲಕ್ಕಿಂತ ಕ್ರೂರ ಪ್ರಾಣಿ ಅಂದ್ರೆ ನೀನೇ ನೋಡು. ಥೋ, ನೀನಂತ ಸವಾಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಆ ಮಂಗ ಏನು ಮಾಡ್ತಂದ್ರೆ ಆ ಮರದಿಂದ ಬೇರೆ ಮರಕ್ಕೆ ಜಿಗಿದು ಹೋಗ್ಬಿಡ್ತಂತ. ಆ ಉಪಕಾರ ಮಾಡಿದವರನ್ನು ಕೂಡ ಅಪಕಾರ ಮಾಡಲಿಕ್ಕೆ ಹಿಂಜರಿಗಿಲ್ಲ ಅಂತಕ್ಕಂಥದಕ್ಕೆ ನಿಜವಾಗ್ಲೂ ಕೂಡ ಈ ದೃಷ್ಟಾಂತ ಬಹಳ ಒಂದು ಮಾರ್ಮಿಕವಾಗಿರ್ತದೆ. ಅದಕ್ಕೆ ನಾವು ಉಪಕಾರ ಮಾಡಿದವರನ್ನು ಯಾವತ್ತೂ ಕೂಡ ಎಂದು ಉಪಕಾರ ಮಾಡಬಾರ್ದು. ಮನುಷ್ಯ ತಾನು ಒಳ್ಳೇದು ಮಾಡಲಿಕ್ಕೆ ಆಗಲಿ ಅಂದ್ರೆ ಕೂಡ ಸುಮ್ಮನೆ ಇರಬೇಕು, ಆದರೆ ಇನ್ಯಾರಿಗೂ ಕೂಡ ಕೆಡಕು ಮಾಡ್ತಕ್ಕಂಥ ದುರ್ಬುದ್ಧಿ ನಮ್ಮಲ್ಲಿ ಬರಬಾರ್ದು. ಆದ್ದರಿಂದ ಈ ಕಥೆಯಿಂದ ನೀವು ಎಲ್ಲ ನಿಜವಾಗ್ಲೂ ಕೂಡ ಒಂದು
ಯಾವುದಾದ್ರೂ ಒಂದು ಆದರ್ಶವನ್ನು ನೀವು ತಿಳ್ಕೊಂಡಿರ್ತೀರಿ ಅಂತಕ್ಕಂಥ ಮಾತಿನಿಂದಾಗಿ ನನಗೆ ಈ ಕತೆ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.